ಸೊ ಈ ವಿಡಿಯೋದಲ್ಲಿ ನೀವು ಆಟೋ ಕ್ರಿಯೇಷನ್ ಟೆಂಪ್ಲೇಟ್ ಬೇಸ್ಡ್ ಏನು ಆಪ್ಷನ್ ಇದೆಯಲ್ಲ ಅದು ಸೆಕೆಂಡ್ ಪಾರ್ಟ್ ನೋಡ್ತಾ ಹೋಗ್ಬೋದು. ಸೊ ನೀವು ಪ್ರೀವಿಯಸ್ ಪಾರ್ಟ್ ಅಲ್ಲಿ ಒಂದೊಂದೇ ಫೋಟೋಸ್ ಪ್ರೊವೈಡ್ ಮಾಡಿ ಒಂದು ಡಿಸೈನ್ ರೆಡಿ ಮಾಡ್ತಾ ಹೋದ್ರಿ. ಸೊ ಈ ಆಪ್ಷನ್ ಏನಿದೆಯಲ್ಲ ಇದರಲ್ಲಿ ಸಿಂಪಲ್ ಮೆಥಡ್, ಸೈಜ್ ತಗೊಳ್ಳಿ, ಡಿಸೈನ್ ಚೂಸ್ ಮಾಡಿ, ಫೋಟೋನ ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ. ಸೊ ಆಲ್ಬಮ್ ಕ್ವಿಕ್ ಆಗಿ ರೆಡಿ ಆಗಲಿ, ಸಾಫ್ಟ್ವೇರ್ ರೆಡಿ ಮಾಡ್ಕೊಳ್ಳಿ. ನಾನು ಏನ್ ಬೇಕಾದ್ರೆ ಕರೆಕ್ಷನ್ ಮಾಡ್ಕೊಂತೀನಿ ಮ್ಯಾನುವಲ್ ಅಲ್ಲಿ, ನನ್ನ ಓನ್ ಸ್ಟೈಲ್ ಏನಿದೆ ಅದು ನಾನು ಮ್ಯಾನುವಲ್ ಮಾಡ್ಕೊಂತೀನಿ ಅನ್ನೋ ಈ ಆಪ್ಷನ್ ಯೂಸ್ ಮಾಡ್ಕೊಬಹುದು. ಅದು ತುಂಬಾ ಸಿಂಪಲ್ ಆಗಿರುತ್ತೆ. ಎಷ್ಟು ಕ್ವಿಕ್ ಆಗಿ ರೆಡಿ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇ ರೀತಿ ಇದು ಮೇನ್ ಆಗಿ ನಿಮಗೆ ಗ್ರೂಪ್ ಫೋಟೋಸ್ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಗ್ರೂಪ್ ಫೋಟೋಸ್ ಎಲ್ಲ ಒಂದೇ ಫಾರ್ಮೆಟ್ ಅಲ್ಲಿ ಇರುತ್ತೆ. ಅದು ಏನಕ್ಕೆ ಅಂತ ನಿಮಗೆ ಎಂಡಿಂಗ್ ಅಲ್ಲಿ ಡಿಸೈನ್ ರೆಡಿ ಆದ್ಮೇಲೆ ಡಿಫ್ರೆನ್ಸ್ ಹೇಳ್ತೀನಿ. ಸೊ ಈಗ ಫಸ್ಟ್ ಸ್ಟೆಪ್, ಸೈಜ್ ತಗೊಂತೀರಾ, ನಿಮ್ಗೆ ಯಾವ ಸೈಜ್ ಬೇಕಂತ ಸೈಜ್ ತಗೊಂತೀರಾ. ಸೊ ಶೀಟ್ಸ್ ಎಷ್ಟು ಬೇಕಂತ ಆಟೋಮೆಟಿಕಲ್ ಫಸ್ಟ್ ತಗೊಬೇಕಾಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು 25 ಶೀಟ್ ನಾನು ಸುಮ್ಮನೆ ಸ್ಯಾಂಪಲ್ ನಿಮ್ಗೆ ತೋರ್ಸೋಕ್ಕೋಸ್ಕರ 25 ಶೀಟ್ ತಗೊಂಡಿದ್ದೀನಿ. ಸೊ ಕವರ್ ಡಿಸೈನ್ ಬೇಕಂದ್ರೆ ಎಸ್ ಅಂತ ಕೊಡಿ, ಬೇಡ ಅಂದ್ರೆ ನೋ ಅಂತ ಕೊಡಿ. ಸೊ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ನೇಮ್ ಕೊಡ್ತೀನಿ ಡಿಫಾಲ್ಟ್ ಆಗಿ, ಯಾಕಂದ್ರೆ ಆಟೋ ಸೇವ್ ಆಗ್ತಿರೋದ್ರಿಂದ ಕರೆಂಟ್ ಹೋದ್ರೂ ಕೂಡ ಆಟೋಮೆಟಿಕ್ ಸೇವ್ ಮಾಡುತ್ತೆ ಸಾಫ್ಟ್ವೇರು. ಸೊ ಈಗ ನಾನು ನೇಮ್ ಕೊಡ್ತಾ ಇದ್ದೀನಿ ರಾಜೀವ್ ವಿಟ್ಸ್ ರಾಣಿ ಅಂತೇಳಿ. ನಿಮ್ಮ ಚಾಯ್ಸ್, ನೀವು ಏನು ಬೇಕಾದ್ರೆ ನೇಮ್ ಕೊಡಿ. ಸೊ ನೆಕ್ಸ್ಟ್ ಆಟೋ ಕ್ರಿಯೇಷನ್ ಟೆಂಪ್ಲೇಟ್ಸ್ ಬೇಸ್ಡ್, ಜಸ್ಟ್ ಈ ಬಟನ್ ಪ್ರೆಸ್ ಮಾಡಿ. ಸೊ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಾವು ಕೊಟ್ಟಿರೋಂಥ ಡಿಸೈನ್ಸ್ ಕಂಪ್ಲೀಟ್ ಲೋಡ್ ಆಗುತ್ತೆ. ಸೊ ನೀವು ತೊಗೊಂಡಿರೋ ಈ 25 ಶೀಟ್ಸ್ ಕಂಪ್ಲೀಟ್ ಬ್ಲಾಂಕ್ ಬಂದಿರುತ್ತೆ. ಸೊ ಇಲ್ಲಿ ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಫೋಟೋಸ್ ನೋಡಿ, ನಿಮ್ಮ ಫೋಟೋಸ್ ಯಾವ ತರ ಇದೆ, ಆ ತರ ಫೋಟೋಸ್ಗೆ ಯಾವ ತರ ಡಿಸೈನ್ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಡಿಸೈನ್ ತಗೊಂತೀರೋ ಆ ಡಿಸೈನ್ಗೆ ನೀವು ಕೊಟ್ಟಿರೋಂಥ ಫೋಟೋಸ್ಗಳು ಆಟೋಮೆಟಿಕ್ ಆಗಿ ಆಡ್ ಆಗುತ್ತೆ, ಬಲ್ಕ್ ಆಗಿ ಆಡ್ ಆಗುತ್ತೆ. ಅದು ಮೇನ್ ಇಂಪಾರ್ಟೆಂಟ್ ನಿಮಗೆ. ಫಸ್ಟ್ ಈಗ ನೋಡಿ ಫೋಟೋಸ್, ನಾನು ತಗೊಂಡಿರೋ ಫೋಟೋಸ್ನ ತೋರಿಸ್ತೀನಿ ಯಾವ ತರ ಇದೆ ನನ್ನ ಫೋಟೋಸ್ ಅಂತೇಳಿ. ಫಸ್ಟ್ ಜಸ್ಟ್ ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫೋಟೋಸ್ ಈ ತರ ಇದೆ. ಸೊ ಇದಕ್ಕೆ ಯಾವ ತರ ಸೂಟ್ ಆಗುವಂತ ಟೆಂಪ್ಲೇಟ್ಸ್ ಬೇಕು ಅಂತ ನೀವು ಚೂಸ್ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ಒಂದು 5 ಮಿನಿಟ್ಸ್ 2 ಮಿನಿಟ್ಸ್, ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ 2 ಮಿನಿಟ್ಸ್. ಸೊ ಈಗ ನೀವು ಫೋಟೋಸ್ ಒಂದ್ಸರಿ ನೋಡ್ಕೊಳ್ಳಿ, ಆಮೇಲೆ ಡಿಸೈನ್ ಚೂಸ್ ಮಾಡ್ತಾ ಹೋಗಿ. ಈಗ ನಾನೀಗ ಡಿಸೈನ್ ಚೂಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಶೀಟಿಗೆ ಈ ಡಿಸೈನ್ ಹೋಗ್ಲಿ, ಸೊ ಸೆಕೆಂಡ್ ಶೀಟಿಗೆ ಈ ಡಿಸೈನ್ ಹೋಗ್ಲಿ. ಕ್ಲಿಕ್ ಮಾಡಿದೆ, ಡ್ರ್ಯಾಗ್ ಮಾಡಿದೆ, ಓಕೆ ಡನ್. ನೆಕ್ಸ್ಟ್ ಈಗ 6 ಫೋಟೋ ಆಗಿದೆ, 8 ಫೋಟೋ ಚೂಸ್ ಮಾಡ್ತೀನಿ. ಸೊ ಇಲ್ಲಿ ಡಿವೈಡ್ ಮಾಡ್ಕೊಂಬೋದು, ನಿಮ್ಗೆ ಗೊತ್ತೇ ಇದೆ ನಂಬರ್ ಆಫ್ ಫೋಟೋಸ್ ರೆಡಿ ಡಿಸೈನ್ಸ್ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಅಂತ ನೀವೇ ಚಾಯ್ಸ್ ಮಾಡ್ಕೊಬೋದು, ಅಷ್ಟು ಸಿಂಪಲ್ ಮೆಥಡ್ ಇರುತ್ತೆ. ಇದರಲ್ಲಿ ಯಾವ ಡಿಸೈನ್ ಬೇಕು ಇವಾಗ ಯೂಸ್ ಮಾಡೋಕ್ಕೆ, ಈ ಶೀಟಲ್ಲಿ ಈ 8 ಫೋಟೋಸ್ ಅಲ್ಲಿ ಯಾವ ಡಿಸೈನ್ ಬೇಕು ನಿಮ್ಮ ಚಾಯ್ಸು. ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ, ಈ ತರ. ಸೊ ನೀವು ಜಾಸ್ತಿ ಡಿಸೈನ್ ತಗೊಳ್ಳಿ, ಬೇಕಾದ್ರೆ ಮತ್ತೆ ಅಲ್ಲಿ ಎಡಿಟ್ ಮಾಡ್ಕೊಬೋದು, ಮತ್ತೆ ಕರೆಕ್ಷನ್ ಮಾಡ್ಕೊಬೋದು. ಸೊ ಕಡಿಮೆ ಅಂತ ತಗೊಳಕ್ ಹೋಗಬೇಡಿ, ಅಷ್ಟೇ ಸಿಂಪಲ್ ಮೆಥಡ್. ಸೊ ಇದು ಗ್ರೂಪ್ ಫೋಟೋ ತುಂಬಾ ಈಸಿ ಆಗುತ್ತೆ. ಏನಕ್ಕೆ ಅಂತ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ ನೋಡಿ. ಕ್ಲಿಕ್ ಮಾಡ್ತೀನಿ, ಆಡ್ ಮಾಡ್ತೀನಿ. ಸೊ ಇದಾಯ್ತು, ನನಗೆ 8 ಫೋಟೋ ಸಾಕು, ಒಂದು 4 ಫೋಟೋ ಹಾಕ್ತೀನಿ ಎಂಡಿಂಗ್ ಅಲ್ಲಿ. 4 ಫೋಟೋದ ಕ್ಲಿಕ್ ಮಾಡಿ 4 ಫೋಟೋ. ಈ ಸಪೋಸ್ ಕ್ರಿಯೇಷನ್ ಮಾಡಿಲ್ಲ ಅಂದ್ಕೊಳ್ಳಿ, ಸೊ ನೀವು ಎಂಡಿಂಗ್ ಅಲ್ಲಿ ಮತ್ತೆ ಮಾಡ್ಕೊಳ್ಳಿ. ಮ್ಯಾನ್ಯುವಲ್ ಆಪ್ಷನ್ ಏನಿದೆಯಲ್ಲ, ಮ್ಯಾನ್ಯುವಲ್ ಮಾಡ್ಬೇಕಾದ್ರೂ ಕೂಡ ನೀವು ಮತ್ತೆ ಒಂದು ಆಡ್ ಶೀಟ್ ಮಾಡ್ಕೊಂಡು, ಒಂದು ಸೆಂಟ್ರಲ್ಲಿ ಒಂದು ಆಡ್ ಶೀಟ್ ಮಾಡ್ಕೊಂಡು ಮ್ಯಾನ್ಯುವಲ್ ಮಾಡ್ಬೇಕಾದ್ರೆ, ಸೊ ಇನ್ನು ಕೆಲವೊಂದು ಡಿಸೈನ್ ನೀವೇ ಓನ ರೆಡಿ ಮಾಡ್ಕೊಬಹುದು. ಅದು ಕೂಡ ತೋರಿಸ್ತೀನಿ ನಿಮಗೆ ಇದರಲ್ಲಿ, ಈ ವಿಡಿಯೋದಲ್ಲಿ. ಎಷ್ಟು ನೋಡಿ, ಈ ತರ ಒಂದು ಡಿಸೈನ್ ರೆಡಿ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ನೀವು ತೋರಿಸೋಕ್ಕೋಸ್ಕರ ಸೊ 3 4 5 6 7 ಡಿಸೈನ್ ತಗೊಂಡಿದ್ದೀನಿ. 7 ಒಂದು 8 ತಗೊಂತೀನಿ ಈಗ ಟೋಟಲ್ 8 ಡಿಸೈನ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಬಲ್ಕ್ ಆಗಿ ತಗೊಳ್ಳಿ, ಅದೇ ಜಾಸ್ತಿ ಟೈಮ್ ತಗೊಳ್ಳಲ್ಲ, ನಿಮಗೆ ಟೈಮ್ ಕೂಡ ವೇಸ್ಟ್ ಆಗಲ್ಲ. ಸುಮ್ಮನೆ ಬಲ್ಕ್ ಆಗಿ ತಗೊಳ್ಳಿ, ಮ್ಯಾನುವಲ್ ಆಗಿ ಏನ್ ಬೇಕಾದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ. ಸೊ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಓಕೆ ಡನ್. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನೀವು ತೊಗೊಂಡಂತ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಬ್ಲಾಂಕ್ ಆಗುತ್ತೆ ನೋಡಿ. ಸೊ ನಾನೇನಿಗೆ 8 ಶೀಟ್ ತಗೊಂಡಲ್ಲ, ಅದೆಲ್ಲ ಕಂಪ್ಲೀಟ್ ಬ್ಲಾಂಕ್ ಆಗಿದೆ ನೋಡಿ, ಫೋಟೋಸ್ ಏನೇನು ಇಲ್ಲ. ಸೊ ನೀವು ಪ್ರಿವಿಯಸ್ ಮಾಡ್ಬೇಕಾದ್ರೆ ಫೋಟೋಸ್ ಇತ್ತು, ನಾವು ಕೊಟ್ಟಿರೋಂಥ ಒಂದು ಸ್ಯಾಂಪಲ್ ಮಾಡಲು ಯಾವ ತರ ಬರುತ್ತೆ ನಿಮ್ಮ ಡಿಸೈನ್ ಅಂತ ತೋರ್ಸೋಕ್ಕೋಸ್ಕರ ಫೋಟೋಸ್ ನಾವು ಆಡ್ ಮಾಡಿರ್ತೀವಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಬ್ಲಾಂಕ್ ಆಗಿರುತ್ತೆ. ಸೊ ಇಲ್ಲಿ ನೀವು ಫೋಟೋಸ್ ಆಡ್ ಮಾಡಬೇಕು. ಫೋಟೋ ಎಲ್ಲಿದೆ ಅಂತ ಬ್ರೌಸ್ ಮಾಡೋದು ಸಿಂಪಲ್ ಮೆಥಡ್. ಇಲ್ಲಿ ಬ್ರೌಸ್ ಅಂತ ಆಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಫೋಟೋಸ್ ಎಲ್ಲಿ ಇಟ್ಟಿದ್ದೀರಾ. ಎಷ್ಟು ನೋಡಿ, ನನ್ನ ಫೋಟೋಸ್ ನನಗೆ ಇಲ್ಲಿ ವೆಡ್ಡಿಂಗ್ ಅನ್ನೋದು ಇಟ್ಟಿರ್ತೀನಿ. ಇಲ್ಲಿ ನಿಮಗೆ ಏನು ಫೋಟೋಸ್ ತೋರಿಸಲ್ಲ. ಇಲ್ಲಿ ನೀವು ಸೆಲೆಕ್ಟ್ ಫೋಟೋ ಅಂತ ಕ್ಲಿಕ್ ಮಾಡಿದಾಗ ಮಾತ್ರ ಫೋಟೋಸ್ ಲೋಡ್ ಆಗುತ್ತೆ. ಸೊ ನೀವು ಪ್ರೀವಿಯಸ್ ಆಪ್ಷನ್ ನೋಡಿದಾಗ ಇಲ್ಲಿ ಫೋಟೋಸ್ ನೀವೇ ಕೊಡ್ತಾ ಹೋದ್ರಿ. ಈ ಡಿಸೈನ್ಗೆ 5 ಹಾರಿಜಾಂಟಲ್ ಫೋಟೋಸ್ ಬೇಕು, 1 ವರ್ಟಿಕಲ್ ಬೇಕು, ಉದ್ದ ಫೋಟೋಸ್ ಅಡ್ಡ ಫೋಟೋಸ್. ಈ ಡಿಸೈನ್ ಅಲ್ಲಿ 4 ಹಾರಿಜಾಂಟಲ್ ಅಡ್ಡ ಫೋಟೋಸ್, 2 ಉದ್ದ ಫೋಟೋಸ್, ಈ ತರ ನೀವು ಕೊಡ್ತಾ ಹೋದ್ರಿ ಒಂದೊಂದೇ. ಪ್ರೀವಿಯಸ್ ಏನ್ ಡಿಸೈನ್ ಆ ಒಂದು ವಿಡಿಯೋ ನೋಡಿದ್ರಲ್ಲ ಅದರಲ್ಲಿ. ಇದರಲ್ಲಿ ಏನು ಅಂದ್ರೆ ಸೆಲೆಕ್ಟ್ ಆಲ್ ಅಂತ ಕೊಟ್ಬಿಡೋದು. ಏನಕ್ಕೆ ಸೆಲೆಕ್ಟ್ ಆಲ್ ಕೊಡ್ಬೇಕು ಅಂದ್ರೆ, ನೀವು ಆಲ್ಬಮ್ ಮಾಡ್ಬೇಕಾದ್ರೆ ಎಲ್ಲ ಸೀಕ್ವೆನ್ಸ್ ಮಾಡ್ತಾ ಹೋಗ್ತೀರಾ, ಅಂದ್ರೆ ಆರ್ಡರ್ ವೈಸ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಫಂಕ್ಷನ್ ಯಾವ ಫೋಟೋ ಆಗಿದೆ, ಫಸ್ಟ್ ಕ್ಯಾಪ್ಚರ್ ಯಾವ ತರ ಆಗಿದೆ, ಈ ಇವೆಂಟ್ ಆದ್ಮೇಲೆ ಈವೆಂಟ್ ಆಗಿದೆ, ಈ ಫಂಕ್ಷನ್ ಆದ್ಮೇಲೆ ಈ ಫಂಕ್ಷನ್ ಆಗಿದೆ ಅಂತ ಒಂದೊಂದೇ ಆರ್ಡರ್ ವೈಸ್ ಮಾಡ್ತಾ ಹೋಗ್ತೀರಾ ನೀವು ಆಲ್ಬಮ್ ಮಾಡ್ಬೇಕಾದ್ರೆ. ಸಪೋಸ್ ನೀವು ತಗೊಂಡಿರೋ ಫೋಟೋಸ್ ಎಲ್ಲ ಸೀಕ್ವೆನ್ಸ್ ಆಗಿದ್ರೆ, ನಾ ಏನ್ ತಗೊಂಡಿದ್ನಲ್ಲ ಈ ಫೋಟೋಸ್ ಎಲ್ಲ ಸೀಕ್ವೆನ್ಸ್ ಇದ್ರೆ ಡೈರೆಕ್ಟ್ ನೀವು ಸೆಲೆಕ್ಟ್ ಆಲ್ ಅಂತ ಮಾಡಿ. ಸೆಲೆಕ್ಟ್ ಆಲ್ ಅಂತ ಮಾಡಿ, ಯಾಕಂದ್ರೆ ಎಲ್ಲ ನೀವು ಆಲ್ಬಮ್ ಸೀಕ್ವೆನ್ಸ್ ಮಾಡ್ಲೇಬೇಕು ನೀವು ಆಲ್ಬಮ್ನ. ಎಲ್ಲ ಕೂಡ ಫೋಟೋಸ್ ಎಲ್ಲ ಆ ಫಂಕ್ಷನ್ ಫೋಟೋಸ್ ಈ ಕಡೆ ಹಾಕೋಕ್ಕಲ್ಲ, ಈ ಫಂಕ್ಷನ್ ಫೋಟೋ ಆ ಕಡೆ ಹಾಕಕ್ಕಲ್ಲ. ಅದಕ್ಕೋಸ್ಕರ ನೀವು ಎಲ್ಲ ಸೀಕ್ವೆನ್ಸ್ ಆಗಿ ತೆಗ್ದಿದ್ರೆ ಫೋಟೋಸ್ಗಳನ್ನ ಸೆಲೆಕ್ಟ್ ಆಲ್ ಅಂತ ಮಾಡಿ. ಅಷ್ಟೇ ಮೆಥಡ್. ಈ ಮೆಥಡ್ ಅಲ್ಲಿ ಸೆಲೆಕ್ಟ್ ಆಲ್ ಅಂತ ಮಾಡಿ, ಇಲ್ಲಿ ಫಸ್ಟ್ ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಬೇಕು. ಫಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡಿ, ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಮಾಡಿ, ನೆಕ್ಸ್ಟ್ ಅದ ಕ್ಲಿಕ್ ಮಾಡಿ, ಅಷ್ಟೇ. ಸೊ ನೀವೇನ್ ನಾನು ತಗೊಂಡಿದ್ದಲ್ಲ ಡಿಸೈನ್ಸ್, ಆ ಡಿಸೈನ್ಸ್ ಗಳಿಗೆ ನಾನು ಹಾಕಿರೋ ಫೋಟೋಸ್ ಎಲ್ಲ ಸೀಕ್ವೆನ್ಸ್ ಆಗಿ ಆಡ್ ಆಗಿರುತ್ತೆ. ಸೀಕ್ವೆನ್ಸ್ ಆಗಿ ಇಷ್ಟು ನೋಡಿ, ಈಗ ಫೋಟೋಸ್ ಮೆನು ಕ್ಲಿಕ್ ಮಾಡ್ತೀನಿ, ಈಗ ತೋರಿಸ್ತೀನಿ ನೋಡಿ.
ನೋಡಿ ಆರ್ಡರ್ ವೈಸ್ 1 2 3 4 5 6 7 ಫೋಟೋ ಆರ್ಡರ್ ವೈಸ್ ಕೂತಿದೆ ನೋಡಿ. ಫಸ್ಟ್ ಫೋಟೋ ಫಸ್ಟಿಗೆ ಹೋಗಿದೆ, ಸೆಕೆಂಡ್ ಫೋಟೋ ಸೆಕೆಂಡ್ ಡಿಸೈನ್ಗೆ ಹೋಗಿದೆ, ಥರ್ಡ್ ಫೋಟೋ ಥರ್ಡ್ಗೆ, ಫೋರ್ತ್ ಆಟೋಮೆಟಿಕ್ ಆ್ಯಡ್ ಆಗಿದೆ ನೋಡಿ. ಇದು ಎಷ್ಟು ಸಿಂಪಲ್ ಮೆಥಡ್ ನಿಮಗೆ, ಯಾಕಂದ್ರೆ ಸೀಕ್ವೆನ್ಸ್ ಆಲ್ಬಮ್ ಮಾಡೇ ಮಾಡ್ತಾರೆ, ಕಾಮನ್ ಆಗೋದು ಕಾಮನ್ ಸ್ಟೆಪ್ ಅದು, ಈಸಿಯಾಗಿ ಎಡಿಟ್ ಮಾಡ್ಕೊಬೋದು. ಆಮೇಲೆ ಪ್ರಿವ್ಯೂ ತೋರಿಸಿ ನೋಡಿ ಯಾವ ಥರ ಬಂದಿದೆ ಫಸ್ಟ್ ತೋರಿಸ್ತೀನಿ. ಸೀಕ್ವೆನ್ಸ್ ಆ್ಯಡ್ ಆಗಿರುತ್ತೆ, ನೀವು ಮಾಡೋದು ಯಾವುದು ಕೂಡ ಸೀಕ್ವೆನ್ಸ್ ಮಿಸ್ ಆಗಿರಲ್ಲ, ಕಂಪ್ಲೀಟ್ ಆಗಿ ಆರ್ಡರ್ ವೈಸ್ ರೆಡಿ ಆಗಿರುತ್ತೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ಕ್ವಿಕ್ ಆಗಿ ರೆಡಿ ಮಾಡ್ಬೇಕು, ನಾನೀಗ ಅರ್ಜೆಂಟ್ ಇದೆ ಅಂದ್ರೆ ಈ ಆಪ್ಷನ್ ಯೂಸ್ ಮಾಡ್ಕೊಬಹುದು. ಫಸ್ಟ್ ಡಿಸೈನ್ ನೋಡಿ ಯಾವ ರೆಡಿ ಆಗಿದೆ, ಸೀಕ್ವೆನ್ಸ್ ಆಟೋಮೆಟಿಕ್ ಅದೇ ಆಡ್ ಮಾಡಿರೋದು. ಸೆಕೆಂಡ್ ಡಿಸೈನ್, ಸೊ ನೀವು ಫೋಟೋಸ್ನ ನೋಡ್ಕೊಂಡು ಒಂದ್ಸರಿ ಡಿಸೈನ್ ಚೂಸ್ ಮಾಡಿದ್ರೆ ಇಲ್ಲಿ ಜಾಸ್ತಿ ವರ್ಕ್ ಇರಲ್ಲ ನಿಮಗೆ, ಬೇಗ ಕ್ವಿಕ್ ಆಗಿ ಮುಗ್ದು ಬಿಡುತ್ತೆ ನಿಮಗೆ. ಎಷ್ಟು ಇದೆಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಕೂತ್ಬಿಟ್ಟಿದೆ. ಇಲ್ಲಿ ಏನ್ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ನಿಮಗೆ ಅದು ಹೇಳ್ಬಿಡ್ತೀನಿ ನಿಮಗೆ. ಕೆಲವೊಂದು ಏನು ಆರಿಜಿನಲ್ ಫೋಟೋಸ್ ಇರುತ್ತಲ್ಲ, ಅದು ವರ್ಟಿಕಲ್ ಆಗಿ ಕೂತಿರುತ್ತೆ, ವರ್ಟಿಕಲ್ ಫೋಟೋಸ್ ಆರಿಜಿನಲ್ ಕೂತಿರುತ್ತೆ. ಯಾಕಂದ್ರೆ ನಾವು ಆ ಸಾಫ್ಟ್ವೇರ್ ರೀಡ್ ಮಾಡ್ತಾ ಇದೆ, ಸೀಕ್ವೆನ್ಸ್ ಯಾವ ತರ ಇದೆ ಅಷ್ಟು ಆ ತರ ಕೊಡ್ತಾ ಇದೆ. ನಾವು ಪ್ರೀವಿಯಸ್ ಡಿಸೈನ್ ಏನ್ ಫಾರ್ಮ್ಯಾಟ್ ನೋಡಿದ್ರಲ್ಲ ಪ್ರೀವಿಯಸ್ ಪಾರ್ಟ್ 1 ಅಲ್ಲಿ ನಾವೇ ಕೊಡ್ತಾ ಹೋದ್ವಿ, ಈ ಉದ್ದ ಫೋಟೋಸ್ಗೆ ಕೂತ್ಕೊಳ್ಳಿ, ಅಡ್ಡ ಫೋಟೋಸ್ ಕೂತ್ಕೊಳ್ಳಿ ಅಂತೇಳಿ. ಬಟ್ ನಾನು ಈ ಡಿಸೈನ್ ಅಲ್ಲಿ ಏನಾಗಿದೆ, ಸಾಫ್ಟ್ವೇರ್ ಎಡಿಟ್ ಮಾಡಿದೆ ಸೀಕ್ವೆನ್ಸ್ ಆಗಿ. ಫಸ್ಟ್ ಫೋಟೋ ಫಸ್ಟಿಗೆ ಕೂರ್ಬೇಕು, ಲಾಸ್ಟ್ ಫೋಟೋ ಲಾಸ್ಟಿಗೆ ಕೂರ್ಬೇಕು ಅಂತೇಳಿ ಆ ಕಾನ್ಸೆಪ್ಟ್ ಬೇಸಿಸ್ ಅಲ್ಲಿ ಸಾಫ್ಟ್ವೇರ್ ರೆಡಿ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈ 3 ಫೋಟೋ ಏನಿದೆಯಲ್ಲ ಇದೆಲ್ಲ ವರ್ಟಿಕಲ್ ಫೋಟೋಸ್, ಉದ್ದ ಫೋಟೋಸ್. ಫಾರ್ ಎಕ್ಸಾಂಪಲ್ ಈ ಫೋಟೋ ತೋರಿಸ್ತೀನಿ ನೋಡಿ, ಅದ್ರದ್ದು ಫೋಟೋ ಕ್ಲಿಕ್ ಮಾಡ್ತೀನಿ. ಈಗ ಈ ಡಿಸೈನ್ ಅಲ್ಲಿ ಏನ್ ಫೋಟೋ ಯೂಸ್ ಮಾಡಿದೀವಲ್ಲ ಅದೆಲ್ಲ ಉದ್ದ ಫೋಟೋಸ್, ಈ 3 ಫೋಟೋ 1 2 3 ಫೋಟೋ ಹೋಗ್ತೀನಿ. ಸೊ ಇಲ್ಲಿ ಗ್ರೀನ್ ಕಲರ್ ಟಿಕಾ ಇರುತ್ತೆ, ಬೇರೆ ಶೀಟ್ ಅಲ್ಲಿ ಯೂಸ್ ಮಾಡಿರೋದು. ಈ ಪರ್ಟಿಕ್ಯುಲರ್ ಶೀಟ್ ಅಲ್ಲಿ ಯೂಸ್ ಮಾಡಿರೋದು ಬ್ಲೂ ಕಲರ್ ಟಿಕಾ ಇರುತ್ತೆ ನೋಡಿ, ಬ್ಲೂ ಕಲರ್ ಅಲ್ಲಿ. ಜಸ್ಟ್ ನೋಡಿ ಈ ಫೋಟೋ ಜಸ್ಟ್ ಇಲ್ಲಿದೆ ನೋಡಿ, ಈ ಫೋಟೋ ಇದು ಉದ್ದ ಫೋಟೋಸ್. ಏನು ಡಿಫ್ರೆನ್ಸ್ ಬಂದಿದೆ ಅಂದ್ರೆ ಸೀಕ್ವೆನ್ಸ್ ಹೋಗಿದೆ, ಸೀಕ್ವೆನ್ಸ್ ಹೋಗಿರುತ್ತೆ. ಜಸ್ಟ್ ನೋಡಿ ಈ ಫೋಟೋ ಕರೆಕ್ಟ್ ಇಲ್ಲಿ ಬಂದಿದೆ, ಈ ಫೋಟೋ ಇಲ್ಲಿ ಬಂದಿದೆ, ಈ ಫೋಟೋ ಇಲ್ಲಿ ಬಂದಿದೆ, ಈ ಫೋಟೋ ಇಲ್ಲಿ ಬಂದಿದೆ. ಆಟೋಮೆಟಿಕ್ ಸೀಕ್ವೆನ್ಸ್ಗೆ ಆ್ಯಡ್ ಆಗಿರುತ್ತೆ. ಆ ಟೈಮಲ್ಲಿ ಮಾತ್ರ ಇದು ಮಿಸ್ ಆಗುತ್ತೆ ಅಷ್ಟೇ ನಿಮಗೆ. ಈಗ ಮತ್ತೆ ಎಡಿಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಈ 2 ಫೋಟೋ ಬೇಡ, ನಾನು ರಿಮೂವ್ ಮಾಡ್ತೀನಿ, ಇನ್ನು ಬೇರೆ ಶೀಟಿಗೆ ಹಾಕೊಂತೀನಿ. ಡಿಲೀಟ್ ಅಂತ ಕ್ಲಿಕ್ ಮಾಡಿ ಇದನ್ನ ಅನ್ಟಿಕ್ ಮಾಡಿ, ಇದೇನೀಗ ವರ್ಟಿಕಲ್ ಫೋಟೋ ಸ್ವಲ್ಪ ಇದ್ರ ಎಳೆದ್ಬಿಟ್ರೆ ಆಯ್ತು. ಇಲ್ಲ ಸಪೋಸ್ ಈಗ ಬೇಡ ನನಗೆ ರಿಮೂವ್ ಮಾಡ್ಬೇಕಾ, ರಿಮೂವ್ ಮಾಡಿ ಮತ್ತೆ ಅದೇ ಫೋಟೋ ಮತ್ತೆ ಕ್ಲೀನ್ ಆಗಿ ಹಾಕೊಬೇಕಾ, ಕ್ಲಿಕ್ ಮಾಡಿ ರೀಸೈಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟು ಸ್ಟ್ರೈಟ್ ಇದೆಯಾ ಅಂತ ಹೇಳಿ ನೀವು ಮೂವ್ಮೆಂಟ್ ಮಾಡಿದಷ್ಟು ಗೊತ್ತಾಗ್ಬಿಡುತ್ತೆ. ಅಷ್ಟೇ, ಡನ್. ಇದು ರೆಡಿ ಆಯಿತು. ಸಪೋಸ್ ನನಗೆ ಇದೇ ಸೇಮ್ ಬಾರ್ಡ್ರ್ ಬೇಕು, ಔಟ್ಲೈನ್ ಬೇಕು, ಯಾಕಂದ್ರೆ ಈ ಕಲರ್ ಎಲ್ಲ ಮ್ಯಾಚ್ ಆಗ್ತಾ ಇದೆ. ರೈಟ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ, ಆ ಎಫೆಕ್ಟ್ ಕಾಪಿ ಆಗುತ್ತೆ. ಈ ಫೋಟೋ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಈ ತರ ಇದು ಸೀಕ್ವೆನ್ಸ್ ಆಗಿ ಬರುತ್ತೆ. ಏನ್ ಮಿಸ್ಟೇಕ್ ಆಗುತ್ತೆ ಅಂದ್ರೆ ಇದರ ವರ್ಟಿಕಲ್ ಫೋಟೋಸ್ ಅರಿಜಿನಲ್ ಫೋಟೋ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ, ಬೇರೆ ಏನು ಕೂಡ ಮಿಸ್ ಆಗಲ್ಲ. ಆಮೇಲೆ ನೀವು ಕೂಡ ಎಡಿಟಿಂಗ್ ಮಾಡ್ಕೊಂಡು ಜಸ್ಟ್ ನೋಡಿ, ಇದು ಈ ಫೋಟೋ ಇಲ್ಲಿ ಹಾಕ್ಬೇಕು, ನಾನು ಕ್ಲಿಕ್ ಮಾಡ್ತೀನಿ. ಸೊ ನಾನು ಈ ಫೋಟೋ ಜಾಗಕ್ಕೆ ಈ ಫೋಟೋ ಹಾಕ್ಬೇಕು, ನಾನು ಕ್ಲಿಕ್ ಮಾಡ್ತೀನಿ. ಅಷ್ಟೇ, ನಿಮ್ಮ ಫೋಟೋಸ್ ಹೇಗಿದೆಯೋ ಅದೇ ತರ ರೆಡಿ ಆಗುತ್ತೆ, ಅದೇ ರೀತಿ. ಜಸ್ಟ್ ನೋಡಿ, ಕ್ಲಿಪರ್ ನನಗೆ ಡಿಸ್ಟರ್ಬ್ ಆಗ್ತಿದೆ, ಡಿಲೀಟ್ ಮಾಡ್ತೀನಿ. ಸೊ ನನಗೆ ಈ ಫೋಟೋ ಮೂವ್ಮೆಂಟ್ ಮಾಡೋಕು ಅನ್ಟಿಕ್ ಮಾಡ್ತೀನಿ, ಅನ್ಲಾಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ. ಅಷ್ಟೇ ಮೆಥಡ್. ಇದು ಎಷ್ಟು ಸಿಂಪಲ್ ನೋಡಿ, ಫುಲ್ ಸಿಂಪಲ್. ನಿಮಗೆ ಇಲ್ಲಿ ಏನು ಚೇಂಜಸ್ ಆಗಲ್ಲ, ಮ್ಯಾಕ್ಸಿಮಮ್ ಏನು ಚೇಂಜಸ್ ಆಗಲ್ಲ. ನೀವು ಗ್ರೂಪ್ ಫೋಟೋಸ್ ಏನಕ್ಕೆ ತಗೊಳ್ಳಿ ಅಂತ ಹೇಳಿದ್ದು, ಯಾಕಂದ್ರೆ ಗ್ರೂಪ್ ಫೋಟೋಸ್ ಎಲ್ಲ ಆರಿಜಿನಲ್ ಫೋಟೋಸ್ ಇರುತ್ತೆ, ಕಾಮನ್ ಆಗಿ ಆರಿಜಿನಲ್ ಫೋಟೋಸ್ ಇರುತ್ತೆ. ನೀವು ಡಿಸೈನ್ ಚೂಸ್ ಮಾಡೋಕೆ ತುಂಬಾ ಸಿಂಪಲ್ ನಿಮಗೆ, ಯಾಕಂದ್ರೆ ಆರಿಜಿನಲ್ ಫೋಟೋಸ್ ಒಂದು ಫಾರ್ಮೆಟ್ ಕೊಟ್ಬಿಟ್ಟಿದೀವಿ ನಾವು. ಗ್ರೂಪ್ ಫೋಟೋಸ್ ಅಂತ ಒಂದು ಫಾರ್ಮೆಟ್ ಇದೆ. ಸೊ ನೀವು ಗ್ರೂಪ್ ಫೋಟೋಸ್ನ ತಗೊಂಡ್ಬಿಡಿ, ಯಾಕಂದ್ರೆ ಎಲ್ಲ ರಿಸೆಪ್ಷನ್ ಫೋಟೋ ತುಂಬಾ ತೆಗ್ದಿರ್ತೀರ, ನೀವು ಕ್ಯಾಪ್ಚರ್ ಮಾಡಿರ್ತೀರ. ಆ ಫೋಟೋಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಏನ್ ಕರೆಕ್ಷನ್ ಮಾಡಕ್ಕೆ ಜಾಸ್ತಿ ವರ್ಕ್ ಇರಲ್ಲ ನಿಮಗೆ, ಜಾಸ್ತಿ ವರ್ಕ್ ಇರಲ್ಲ, ತುಂಬಾ ಸಿಂಪಲ್ ಆಗಿ ಮುಗ್ದ್ಬಿಡುತ್ತೆ. ಎಲ್ಲ ಅರ್ಜೆಂಟ್ ಫೋಟೋಸ್ ತಗೊಂಡ್ಬಿಟ್ರೆ ಆಯ್ತು ಅಷ್ಟೇ. ನೀವು ಆಮೇಲೆ ಬೇಕಾದ್ರೆ ಇಟ್ ಮಾಡ್ಕೊಂಬೋದು ನೀವು. ಜಸ್ಟ್ ನೋಡಿ, ಇದೆಲ್ಲ ಅರ್ಜೆಂಟ್ ಫೋಟೋಸ್ ಇರುತ್ತೆ, ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಇದು ಸಿಂಪಲ್ ಆಗಿರುತ್ತೆ. ಜಸ್ಟ್ ನೋಡಿ, ಇಲ್ಲಿಗೆ ಫೋಟೋಸ್ ಮುಗ್ದಿದೆ. ನೀವೇನು ಕೊಟ್ಟಿದ್ರಲ್ಲ ಫೋಟೋಸ್, ನಾನು ಕೊಟ್ಟರು ಫೋಟೋಸು ಅಷ್ಟು ಕಂಪ್ಲೀಟ್ ಆಗಿದೆ, ಅದಕ್ಕೆ ಇಷ್ಟಕ್ಕೆ ನಿಲ್ಸಿದೆ. ಇನ್ನು ಜಾಸ್ತಿ ಫೋಟೋ ಇದ್ದಿದ್ರೆ ನೀವು ನಾನೇನು ಸೆಲೆಕ್ಟ್ ಮಾಡಿದ್ನಲ್ಲ, ಅದು ಇವಾಗ ಎಲ್ಲ ಫೋಟೋಸ್ಗೆ ಆ್ಯಡ್ ಆಗ್ತಿತ್ತು, ಎಲ್ಲ ಫೋಟೋಸ್ ಆ್ಯಡ್ ಆಗ್ತಿತ್ತು. ಈಗಲೂ ಕೂಡ ನನಗೆ ಓಕೆ ಇದೇನು ಚೇಂಜಸ್ ಏನು ಬೇಡ, ನನಗೆ ಡಿಲೀಟ್ ಮಾಡ್ತೀನಿ. ಸೊ ಇದು ನಾನು ಈಗ ಅನ್ಲಾಕ್ ಮಾಡಿ ಸೊ ಎನ್ಲಾರ್ಜ್ ಮಾಡ್ಕೊತೀನಿ. ಅಷ್ಟೇ ಮೆಥಡ್, ಸಿಂಪಲ್. ಇದು ಎಷ್ಟು ಸಿಂಪಲ್ ನೋಡಿ, ಇದು ಎಷ್ಟು ಫುಲ್ ಸಿಂಪಲ್ ನಿಮಗೆ. ಈ ಒಂದು ಮೆಥಡ್ ನಿಮಗೆ ಸೈಜ್ ತಗೊಳ್ಳಿ, ಡಿಸೈನ್ ತಗೊಳ್ಳಿ, ಫೋಟೋನ ಸೆಲೆಕ್ಟ್ ಮಾಡಿ ಅಷ್ಟೇ. ಇಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಕರೆಕ್ಷನ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಈ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು, ಕ್ಲಿಕ್ ಮಾಡಿ ಯಾವ ಬ್ಯಾಕ್ಗ್ರೌಂಡ್ ಬೇಕು ಕ್ಲಿಕ್ ಮಾಡೋದು, ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ ಇನ್ಸ್ಟೆಂಟು. ಏನು ಬೇಕಾದ್ರೆ ಚೇಂಜಸ್ ಮಾಡ್ತಾವೆ, ಇದೆಲ್ಲ ನಿಮ್ಮ ಚಾಯ್ಸ್. ಈಗೆಲ್ಲ ಕಸ್ಟಮೈಸ್ ಆಪ್ಷನ್, ಏನು ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ. ಸೊ ಈ ಶೀಟ್ ಆಯ್ತಾ, ನೆಕ್ಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಸೇವ್ ಆಗುತ್ತೆ. ಸಪೋಸ್ ನನಗೆ ಈ ಶೀಟ್ ಸೆಂಟ್ರಲ್ಲಿ ಒಂದು ಕ್ಲೋಸ್ ಫೋಟೋ ಹಾಕಬೇಕು, ಇನ್ನು ಕ್ರಿಯೇಷನ್ ಮಾಡ್ಕೊಬೇಕು ಅನ್ನೋದಾದ್ರೆ ಇಲ್ಲೇ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲೇ ನಿಮ್ಗೆ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಬ್ಲಾಂಕ್ ಪೇಜ್ ಅಂತ ಇರುತ್ತೆ, ಆ್ಯಡ್ ಬ್ಲಾಂಕ್ ಪೇಜ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಬ್ಲಾಂಕ್ ಪೇಜ್ ಆಗುತ್ತೆ. ನಿಮಗೆ ಗೊತ್ತೇ ಇದೆ ಆಲ್ಬಮ್ ಶೀಟ್ನ ಯಾವ ಥರ ರೀಅರೇಂಜ್ ಮಾಡೋದು ಅಂತೇಳಿ. ಸೊ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಿಮಗೆ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡ್ತೀನಿ ನಾನು, ಅಲ್ಲೊಂದ್ಸರಿ ನೋಡಿ. ಈ ಆಲ್ಬಮ್ ಶೀಟ್ ಏನಿದೆಯಲ್ಲ ಇದನ್ನ ರೀಅರೇಂಜ್ ಮಾಡ್ಬೋದು. ಇಲ್ಲಿ ತೆಗ್ದು ಇಲ್ಲಿಗೆ ಹಾಕೋದು, ಇಲ್ಲಿ ತೆಗ್ದು ಇಲ್ಲಿಗೆ ಹಾಕೋದು, ಇಲ್ಲಾಂದ್ರೆ ಒಂದು ಬ್ಲಾಂಕ್ ಶೀಟ್ ರೆಡಿ ಮಾಡ್ಕೊಳ್ಳೋದು, ಅಲ್ಲಿ ಓನ್ ಆಗಿ ಇನ್ನೊಂದು ಡಿಸೈನ್ ಮಾಡ್ಕೊಳ್ಳೋದು, ಏನು ಬೇಕಾದ್ರೆ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇಲ್ಲೊಂದು ಕ್ರಿಯೇಷನ್ ಮಾಡ್ಕೊತೀನಿ, ಕ್ಲಿಕ್ ಮಾಡಿ ಫೋಟೋಸ್ ಆ್ಯಡ್ ಮಾಡ್ತೀನಿ.
ಸೊ 4 ಫೋಟೋ ತಗೊಂಡಿದ್ದೀನಿ, ಚೇಂಜ್ ಟೆಂಪ್ಲೇಟ್ ಅಷ್ಟೇ. ಈಗ ಆಟೋಮೆಟಿಕ್ ರೆಡಿ ಮಾಡಿಕೊಟ್ಟಿದೆ. ಈಗ ನಾನು ಮ್ಯಾನುವಲ್ ಆಗಿ ನಾನು ಕೆಲವೊಂದು ಡಿಸೈನ್ ನಾನೇ ಮಾಡ್ಕೊತಿದ್ದೀನಿ ಅಷ್ಟೇ. ಅಷ್ಟೇ ಸಿಂಪಲ್ ಮೆಥಡ್ ನಿಮಗೆ. ಚೇಂಜ್ ಟೇಬಲ್ ಕ್ಲಿಕ್ ಮಾಡಿದ್ರೆ ಡಿಸೈನ್ ಬರುತ್ತೆ, ಯಾವ ಡಿಸೈನ್ಗೂ ಚೂಸ್ ಮಾಡ್ತೀನಿ. ಸೊ ಇಲ್ಲ ಅದು ಕನ್ಫ್ಯೂಸ್ ಆಯ್ತಾ ನನಗೆ, 1 2 3 4 4 ಫೋಟೋ ಇದೆ, ಟೆಂಪ್ಲೇಟ್ಸಿಗೆ ಹೋಗ್ತೀನಿ. ಸೊ ಇಲ್ಲಿ ನಾನು ಇಲ್ಲಿ ಪ್ಯಾಂಟ್ರಾಮಿಕ್ ತೊಗೊಂಡಿರೋದು ಅಂದರೆ 12/30 ತೊಗೊಂಡಿದ್ದೀನಿ, ಅದಕ್ಕೆ ಪ್ಯಾಂಟ್ರಾಮಿಕ್ ಅಂತ ಚೂಸ್ ಮಾಡ್ತೀನಿ. 4 ಫೋಟೋ ತೊಗೊಂಡಿರೋದು. ಸೊ ಇಲ್ಲಿ ನಾನು ಹೇಳ್ಬಿಟ್ಟು ನಂಬರ್ ಆಫ್ ಫೋಟೋಸ್ 4 ಅಂತ ಕೊಡ್ತೀನಿ. ಇಲ್ಲಿ ನಿಮಗೆ ಯಾವ ಡಿಸೈನ್ ಬೇಕು ಇಷ್ಟು ಅವಲಿಕ್ ಮಾಡ್ತೀನಿ ಅಷ್ಟೇ. ಇದೆಷ್ಟು ಸಿಂಪಲ್ ನೋಡಿ, ಇದೆಷ್ಟು ಸಿಂಪಲ್. ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಇಷ್ಟು ಅವಲಿಕ್ ಮಾಡಿ ಈ ಥರ. ನಿಮಗೆ ಟೆಂಪ್ಲೇಟ್ಸ್ನ ಯಾವ ಥರ ಯೂಸ್ ಮಾಡೋದು ಸುಮಾರು ಮೆಥಡ್ ಇದೆ. ಸೊ ನಿಮ್ಗೆ ಡೌಟ್ಸ್ ಇದ್ರೆ ಬೇಕಾದ್ರೆ ನಾನು ಲಿಂಕ್ ಕೂಡ ಶೇರ್ ಮಾಡ್ತೀನಿ ನಿಮಗೆ. ಸೊ ಇಲ್ಲ ಪ್ಲೇ ಲಿಸ್ಟಿಗೆ ಹೋಗಿ ಆಲ್ಬಮ್ ಎಕ್ಸ್ಪ್ರೆಸ್ ಟೆಂಪ್ಲೇಟ್ಸ್ ಇನ್ ಕನ್ನಡ ಅಂತ ಇದೆ. ಟೆಂಪ್ಲೇಟ್ಸ್ನ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂತೇಳಿ ಅದೊಂದ್ಸರಿ ಫ್ರೀ ಇದ್ದಾಗ ನೋಡಿ, ಅವಾಗ ಇನ್ನೂ ಈಸಿ ಆಗುತ್ತೆ ನಿಮ್ಗೆ ಅಲ್ಲಿ ಆಟೋಮೆಟಿಕ್ ಮಾಡ್ಬೇಕಾದ್ರೆ, ಇಲ್ಲ ಮ್ಯಾನುವಲ್ ಡಿಸೈನ್ ಮಾಡಬೇಕಾದ್ರೆ. ಈ ಶೀಟ್ ಆಯ್ತಾ, ನೆಕ್ಸ್ಟ್ ಕ್ಲಿಕ್ ಮಾಡಿ ಅದು ಆಟೋಮೆಟಿಕ್ ಸೇವ್ ಆಗುತ್ತೆ. ಸೊ ಈ ಶೀಟ್ ಆಯ್ತಾ, ನೆಕ್ಸ್ಟ್ ಶೀಟ್ ಕ್ಲಿಕ್ ಮಾಡಿ ಅದು ಆಟೋಮೆಟಿಕ್ ಸೇವ್ ಆಗುತ್ತೆ. ಇದು ನಿಮಗೆ ಒಂದು ಸಿಂಪಲ್ ಮೆಥಡ್, ಸಿಂಪಲ್ ಅಂದ್ರೆ ಸಿಂಪಲ್ ಮೆಥಡ್. ನನಗೆ ಫಾರ್ ಎಕ್ಸಾಂಪಲ್ ನನಗೆ ಈ ಡಿಸೈನ್ ಬೇಡವೇ ಬೇಡ, ನನಗೆ ಲೈಕೇ ಆಗಲಿಲ್ಲ. ಪೂರ್ತಿ ಲೇಯರ್ಗಳನ್ನ ರಿಮೂವ್ ಮಾಡಿ ಕಂಪ್ಲೀಟ್ ಆಗಿ ಇಲ್ಲಿ ಫೋಟೋಸ್ ಬನ್ನಿ. ಇಲ್ಲಿ ನಾನು ರಿಮೂವ್ ಮಾಡಿದ್ದೀನಿ, ಬಟ್ ಆ ಯಾವ ಫೋಟೋಸ್ ಅಂತ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಯಾವ ಫೋಟೋ ನಾನು ಇಲ್ಲಿ ರಿಮೂವ್ ಮಾಡಿರೋದು, ಈ ಶೀಟಲ್ಲಿ ಇರೋದು ಯಾವ ಫೋಟೋ ರಿಮೂವ್ ಮಾಡಿದ್ದೀನಿ ಅಂತೇಳಿ ಇಲ್ಲಿ ಅಂಟಿಕಾ ಇರುತ್ತೆ ನೋಡಿ, ಅಂಟಿಕಾ ಇರುತ್ತೆ. ಇನ್ನೂ ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಿಲ್ಟರ್ ಆಪ್ಷನ್ ಇದೆ, ಫಿಲ್ಟರ್ ಕ್ಲಿಕ್ ಮಾಡಿ. ಫೋಟೋ ಮೆನ್ಯೂಲಿ ಫಿಲ್ಟರ್ ಆಪ್ಷನ್, ಇಲ್ಲಿ ಯೂಸ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಯೂಸ್ ಆಗಿರೋ ಫೋಟೋಸ್ ಮಾತ್ರ ತೋರಿಸುತ್ತೆ. ಯೂಸ್ಡ್ ಅಂತ ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿ ಯೂಸ್ ಕ್ಲಿಕ್ ಮಾಡ್ತೀನಿ. ಈಗ ಯೂಸ್ ಆಗಿರೋದು ಮಾತ್ರ ತೋರಿಸ್ತಾ ಇದೆ ನೋಡಿ. ನಾನು ಅದೇ ಆಪ್ಷನ್ ಈಗ ಫಿಲ್ಟರ್ ಹೋಗಿ ಅನ್ಯೂಸ್ಡ್ ಅಂತ ಕ್ಲಿಕ್ ಮಾಡ್ತೀನಿ. ಯೂಸ್ ಆಗಿರೋದು ಮಾತ್ರ ತೋರಿಸಬಾರ್ದು ನನಗೆ, ಯೂಸ್ ಆಗದಿಲ್ಲ ತೋರಿಸ್ಬೇಕು ಅನ್ನೋದಾದ್ರೆ ಈ ಅನ್ಯೂಸ್ಡ್ ಅಂತ ಕ್ಲಿಕ್ ಮಾಡಿ. ಇಷ್ಟು ನೋಡಿ, ಈ ಫೋಟೋ ನಾನು ಡಿಲೀಟ್ ಮಾಡಿದ್ನಲ್ಲ ಈ ಶೀಟಲ್ಲಿ, ಆ ಫೋಟೋಸ್ಗಳು ಮಾತ್ರ ಬಂದಿರುತ್ತೆ. ಇದು ಇಷ್ಟು ನಾನು ಯೂಸ್ ಮಾಡಿಲ್ಲ ಈಗ ಅಟ್ ಪ್ರೆಸೆಂಟ್. ಈಗ ಇಷ್ಟು ಫೋಟೋಸ್ ತಗೊಳ್ಳಿ, ಇದು ಕೂಡ ಸೀಕ್ವೆನ್ಸ್ ಆಗಿರುತ್ತೆ. ಆಟೋಮೆಟಿಕ್ ಆಡ್ ಮಾಡಿ ಇಲ್ಲಿ ಏನ್ ಬೇಕಾದ್ರೆ ಡಿಸೈನ್ ಮಾಡ್ಕೊಳ್ಳಿ, ಅಷ್ಟೇ ಮೆಥಡ್. ಸೊ ಫೋಟೋ ಯೂಸ್ ಆಗದಿರೋದು ಆಟೋಮೆಟಿಕ್ ತೋರಿಸ್ಬಿಡುತ್ತೆ ಸಾಫ್ಟ್ವೇರ್ ಅಲ್ಲಿ. ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಳಿ, ಈಸಿಯಾಗಿ ಡಿಸೈನ್ ಮಾಡ್ಕೊಳ್ಳಿ ಅಷ್ಟೇ ಮೆಥಡ್ ನಿಮಗೆ. ಸಪೋಸ್ ನೋಡಿ ನನಗೆ ಈ ಡಿಸೈನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈ ಲಾಸ್ಟ್ ಶೀಟ್ ಅಲ್ಲಿ ಈ ಕಡೆ ಓಕೆ, ಈ ಕಡೆ ಇನ್ನೊಂದು ಫೋಟೋ ಹಾಕ್ಬೇಕು. ನಾನು ಫೋಟೋ ಕ್ಲಿಕ್ ಮಾಡಿ ಈ ಕ್ರಿಯೇಷನ್ ಅಂತ ಬಂದ್ರೆ ರಿಪೀಟೆಡ್ ಯೂಸ್ ಮಾಡ್ತಾರೆ. ನನ್ನ ಹತ್ರ ಜಾಸ್ತಿ ಫೋಟೋ ಇಲ್ಲದೆ ಇರೋದ್ರಿಂದ ನಾನು ರಿಪೀಟೆಡ್ ಯೂಸ್ ಮಾಡ್ತಾ ಇದ್ದೀನಿ. ಈ ಲೆಫ್ಟ್ ಮಾತ್ರ ಸೆಮಿ ಕ್ರಿಯೇಷನ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿ ಚೇಂಜ್ ಟೆಂಪ್ಲೇಟ್ ಲೆಫ್ಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಈ ಲೆಫ್ಟ್ ಸೈಡ್ ಮಾತ್ರ ಒಂದು ಡಿಸೈನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಬೆಟರ್ ಅಂದ್ರೆ ನೀವು ಟೆಂಪ್ಲೇಟ್ಸ್ ಯಾವ ತರ ಯೂಸ್ ಮಾಡೋದು ಅಂತೇಳಿ ಪ್ಲೇ ಲಿಸ್ಟ್ ಹೋಗಿ ನೋಡಿದ್ರೆ ಇನ್ನೂ ಸಿಂಪಲ್ ಒಂದು ಐಡಿಯಾ ಬರುತ್ತೆ. ಯಾಕಂದ್ರೆ ನಾನು ಎಲ್ಲ ಮೆಥಡ್ ಹೇಳಿದ್ದೀನಿ. ಸೊ ಆ ಎಲ್ಲ ಮೆಥಡ್ ನೀವು ಯಾವ ಟೈಮ್ ಯೂಸ್ ಮಾಡಬೇಕು ಅಂತ ನಿಮ್ಮ ಚಾಯ್ಸ್ ಇರುತ್ತೆ. ಈ ಟೈಮಲ್ಲಿ ಈ ಮೆಥಡ್ನ ಯೂಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ, ಈ ಟೈಮಲ್ಲಿ ಈ ಮೆಥಡ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಈಸಿ ಅನ್ಸುತ್ತೆ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಬೇಕು. ಯಾಕಂದ್ರೆ ಎಲ್ಲ ತರ ಮೆಥಡ್ ನಾವು ಕೊಟ್ಟಿದ್ದೀವಿ. ಜಸ್ಟ್ ನೋಡಿ ನೆಕ್ಸ್ಟ್ ಶೀಟ್ ಏನಿದೆ ಫುಲ್ ಬ್ಲಾಂಕ್, ಯಾಕಂದ್ರೆ ಫೋಟೋಸ್ ಖಾಲಿ ಆಗಿದೆ. ಸೊ ನಾವು ಕೊಟ್ಟಿರೋ ಫೋಟೋಸ್ ಕಡಿಮೆ ಕೊಟ್ಟಿದ್ದೆ, ಫೋಟೋ ಖಾಲಿ ಆಗಿದೆ. ಜಸ್ಟ್ ನೋಡಿ ನನಗೆ ಈ ಶೀಟ್ ಡಿಲೀಟ್ ಮಾಡ್ಕೊಂಡ್ರೆ ಡಿಲೀಟ್ ಮಾಡ್ಕೊಳ್ಳಿ, ಬೇಡ ಅನ್ಸಿಲ್ಲ. ಸೊ ಈ ಶೀಟಿಗೆ ಬರ್ತೇನೆ, ಈ ಶೀಟಿಗೆ ಒಂದು ಫೋಟೋ ಹಾಕಿ ತೋರಿಸ್ತೇನೆ ನಿಮಗೆ. ಸುಮ್ಮನೆ ಕ್ಲಿಕ್ ಮಾಡ್ತೇನೆ, ಇಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಫೋಟೋ ಇದೆ. ಇದನ್ನು ಕ್ಲಿಕ್ ಮಾಡ್ತೀನಿ, ಮೂವ್ಮೆಂಟ್ ಬೇಕಾದ್ರೆ ಮೂವ್ಮೆಂಟ್ ಮಾಡ್ಕೊತೀನಿ. ನಿಮ್ಮ ಚಾಯ್ಸ್. ಇಲ್ಲ ಅನ್ಲಾಕ್ ಆಪ್ಷನ್ ಇರುತ್ತೆ, ಅನ್ಲಾಕ್ ಕ್ಲಿಕ್ ಮಾಡಿ ಮೂವ್ಮೆಂಟ್ ಮಾಡಿ. ಸಪೋಸ್ ನನಗೆ ಡಿಸ್ಟರ್ಬ್ ಆಗ್ತಿದೆ ಅಂತೇಳಿ ರಿಮೂವ್ ಮಾಡ್ಕೊಬೋದು ಬೇಕಾದ್ರೆ ಡಿಲೀಟ್ ಅಂತ ಕ್ಲಿಕ್ ಮಾಡಿ ರಿಮೂವ್ ಆಗುತ್ತೆ. ಎಲ್ಲ ಲೇಯರ್ಗಳೇ, ಎಲ್ಲ ಕ್ಲಿಪ್ ಆರ್ಟ್ ಯೂಸ್ ಮಾಡಿರ್ತೀವಿ, ಇಲ್ಲ ಶೇಪ್ ಯೂಸ್ ಮಾಡಿರ್ತೀವಿ, ಇಲ್ಲ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿರ್ತೀವಿ ಅಷ್ಟೇ, ಬೇರೆ ಏನು ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಈ ಶೀಟ್ ಆಯ್ತು, ನೆಕ್ಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಸೇವ್ ಆಗುತ್ತೆ. ಸೊ ಇದೆಲ್ಲ ರೆಡಿ ಆಯ್ತು ನನಗೆ. ಫೈನಲ್ ಸೇವ್ ಮಾಡ್ತೀನಿ. ಫಸ್ಟ್ ಪ್ರಿವ್ಯೂ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಇದು ಎಷ್ಟು ಕ್ವಿಕ್ ಮೆಥಡ್ ನೀವೇ ನೋಡಿ, ಆಟೋಮೆಟಿಕ್ ರೆಡಿ ಆಗಿರುತ್ತೆ ಈ ಥರ. ಸೊ ಗ್ರೂಪ್ ಫೋಟೋಸ್ ಇದ್ರೆ ಈ ತರ ಗ್ರೂಪ್ ಫೋಟೋಸ್ ಅಂತ ತೆಗಿತೀರಲ್ಲ, ಅದಕ್ಕೆ ಕ್ವಿಕ್ ಆಗಿ ರೆಡಿ ಮಾಡ್ಕೊಬೋದು ನೀವು ಬೇಕಾದ್ರೆ. ಆಮೇಲೆ ಶೀಟ್ನ ಆ್ಯಡ್ ಮಾಡ್ಕೊಳ್ಳಿ. ಈ ತರ ಕ್ರಿಯೇಷನ್ಗಳು 2-3 ಫೋಟೋ ಕ್ರಿಯೇಷನ್ಗಳು, ಪ್ರೀ ವೆಡ್ಡಿಂಗ್ ಫೋಟೋಸ್ಗಳು, ಸೆಂಟ್ರಲ್ ಏನು ನೀವು ಕ್ರಿಯೇಷನ್ ಆ್ಯಡ್ ಮಾಡ್ತಿರಲ್ಲ ಅದನ್ನ ಈಸಿಯಾಗಿ ಮಾಡ್ಕೊಳ್ಳಿ ನಿಮ್ಮ ಚಾಯ್ಸ್. ಈ ತರ ನಿಮ್ಗೆ ಕಂಪ್ಲೀಟ್ ಆಲ್ಬಮ್ ರೆಡಿ ಆಗಿರುತ್ತೆ ನೋಡಿ, ಎಷ್ಟು ಫಾಸ್ಟ್ ಆಗಿ. ಇದಕ್ಕೆ ಜಾಸ್ತಿ ಟೈಮು ತಗೊಳ್ಳಲ್ಲ ನಿಮಗೆ. ಡಿಸೈನ್ ಒಂದು ಫಾಸ್ಟ್ ತಗೊಂಡ್ರೆ ಆಯ್ತು. ನೀವು ಡಿಸೈನ್ ಯಾವ ತರ ಡಿಸೈನ್ ಬೇಕು ಅಂತೇಳಿ ಕ್ವಿಕ್ ಆಗಿ ಲೋಡ್ ಆಗುತ್ತೆ, ಕ್ವಿಕ್ ಆಗಿ ರೆಡಿ ಮಾಡ್ಕೊಟ್ಬಿಡುತ್ತೆ. ಯಾಕಂದ್ರೆ ಸೆಲೆಕ್ಟ್ ಅಲ್ಲ ಅಂತ ಮಾಡ್ಬಿಡ್ತೀರ ಅಷ್ಟೇ, ನೀವು ಏನು ಮಾಡ್ಬೇಕಾಗಿಲ್ಲ. ಡಿಸೈನ್ ತಗೊಳ್ಳೋದೇ ಒಂದು ವರ್ಕ್ ಅಷ್ಟೇ, ನಿಮ್ಗೆ ಬೇರೆ ಏನಿರಲ್ಲ. ಇದನ್ನು ಜೆ ಪಿ ಮಾಡಿ ತೋರಿಸ್ತೇನೆ ನೋಡಿ. ಸೊ ಡೆಸ್ಕ್ಟಾಪ್ ಅಲ್ಲೇ ಕೊಟ್ಟಿದ್ದೀನಿ, ಓಕೆ ಡನ್. ಸೇವ್ ಆಗ್ತಾ ಇದೆ ಈಗ. ಸರಿ, ಫ್ರೀ ಟೈಮಲ್ಲಿ ಇದು ಸುಮ್ಮನೆ ಟ್ರೈ ಮಾಡಿ ನೋಡಿ ಯಾವ ತರ ಬರುತ್ತೆ ಅಂತ. ಸುಮ್ಮನೆ ಟ್ರೈ ಮಾಡಿ ನೋಡಿ. ಒಂದು 30 ಶೀಟ್ ತಗೊಂಡು ಇಲ್ಲ 100 ಶೀಟ್ ತಗೊಂಡು 100 ಡಿಸೈನ್ ಅನ್ನ ಆಡ್ ಮಾಡ್ಕೊಳ್ಳಿ. ಫೋಟೋಸ್ನ ಸೆಲೆಕ್ಟ್ ಅಲ್ಲ ಅಂತ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಒಂದು ಫಾರ್ಮೆಟ್ ರೆಡಿ ಮಾಡ್ಕೊಡುತ್ತೆ, ಕ್ವಿಕ್ ಆಲ್ಬಮ್ ರೆಡಿ ಮಾಡ್ಕೊಡುತ್ತೆ. ಆಮೇಲೆ ನೋಡಿ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಫ್ಲಾಶ್ ಆಗುತ್ತೆ. ನೀವು ಮೈನ್ ಆಲ್ಬಮ್ ಮಾಡ್ಬೇಕಾದ್ರೆ ಇನ್ನೂ ಈಸಿ ಆಗುತ್ತೆ ನಿಮಗೆ. ಡಿಸೈನ್ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ನೀವು ಸ್ಟಾರ್ಟಿಂಗ್ ಅಲ್ಲಿ ಕರೆಕ್ಟ್ ಆಗಿರೋ ಡಿಸೈನ್ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಜಾಸ್ತಿ ವರ್ಕ್ ಇರಲ್ಲ, ಬೇಗ ಫಿನಿಶ್ ಆಗುತ್ತೆ. ಸೊ ಡಿಸೈನ್ ನ ನೀವು ರ್ಯಾಂಡಮ್ ಆಗಿ ತಗೊಂಡು ಆಮೇಲೆ ಇಲ್ಲಿ ಫೋಟೋಸ್ ಆಡ್ ಮಾಡಿದ್ರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಅದು ಜಾಸ್ತಿ ಹೊತ್ತೇನಿರಲ್ಲ, ಬೇಗನೆ ಕರೆಕ್ಷನ್ ಫಿನಿಶ್ ಆಗುತ್ತೆ. ಈಗ ಸೇವ್ ಆಗಿದೆ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಕಂಪ್ಲೀಟ್ ಆಲ್ಬಮ್ ಇದು ರೆಡಿ ಆಗಿರುತ್ತೆ ನೋಡಿ. ಪೂರ್ತಿ ಆಲ್ಬಮ್ ಎಷ್ಟು ಕ್ವಿಕ್ ಆಗಿ ರೆಡಿ ಆಯ್ತು. ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಕ್ಕೆ ಎಷ್ಟು ಟೈಮ್ ತಗೊಂಡೆ ನಾನು. ಸೊ ನೀವು ಕ್ವಿಕ್ ಆಗಿ ಏನ್ ಬೇಕು ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನು ವಿತಿನ್ 5 ಮಿನಿಟ್ಸ್ ಒಳಗೆ ನೀವು ಆಲ್ಬಮ್
ಈಸಿಯಾಗಿ ಫಿನಿಶ್ ಆಗುತ್ತೆ. ಇದು ಒಂದು ನಿಮಗೆ ಸಿಂಪಲ್ ಮೆಥಡ್. ಸಿಂಪಲ್ ಅಂದರೆ ಸಿಂಪಲ್ ಮೆಥಡು. ಟೆಂಪ್ಲೇಟ್ಸ್ನ ಯೂಸ್ ಮಾಡಿಕೊಂಡು ಆಟೋ ಕ್ರಿಯೇಷನ್ ಮಾಡೋದು, ಅದು ಕ್ವಿಕ್ ಆಗಿ, ಫುಲ್ ಕ್ವಿಕ್ ಆಗಿ. ಸೈಜ್ ತಗೊಳ್ಳಿ, ಡಿಸೈನ್ ತಗೊಳ್ಳಿ, ಫೋಟೋಸ್ನ ಸೆಲೆಕ್ಟ್ ಆಲ್ ಮಾಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಆಲ್ಬಮ್ ರೆಡಿ ಆಗುತ್ತೆ. ಮ್ಯಾನ್ಯಲ್ ಆಗಿ ಏನು ಬೇಕಾದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.